ಮುಂಚೆನೇ ಯಾಕೆ ಹೊಡಿಲಿಲ್ಲ? ನೀನು ತಾನೇ ಹೇಳಿದ್ದು ಯಾರ ಹತ್ರ ಜಗಳ ಮಾಡ್ಕೊಂಬೇಡ ಅಂತ ಆಣೆ ಮಾಡಿಸ್ಕೊಂಡಲ್ಲ. ಸಾರಿ, ತಪ್ಪಾಯ್ತು. ನೀನು ಮುಂಚಿನ ಥರ ಇದ್ರೇನೆ ಚಂದ, ಹಾಗೆ ಇರು. It's been said and done. Every beautiful thought's been already sung. And I guess right now here's another one. So your melody. ಸಾಕ್ಷಿ ರಂಜಿತ್ ವಿಷಯದಲ್ಲಿ ಬದಲಾಗಿದ್ದಾಳೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈಗ ಯಾಕೆ ಈ ಪ್ರಶ್ನೆ? ಅವಳು ರಂಜಿತ್ನ ಸಂಪೂರ್ಣವಾಗಿ ಮರ್ತಿದ್ದಾಳೆ. ನೀನು ಮತ್ತೆ ಮತ್ತೆ ಈ ವಿಷಯನ ಕೆದಕಿ ಅವಳಿಗೆ ನೆನಪರೋ ಹಾಗೆ ಮಾಡಬೇಡ. ಹಾಗಲ್ಲ ಡ್ಯಾಡ್, ಅವಳು ರಂಜಿತ್ನ ಇನ್ನೂ ಮರ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಕಣೋ, ಅವಳು ಸಂಪೂರ್ಣವಾಗಿ ರಂಜಿತ್ನ ಮರ್ತಿದ್ದಾಳೆ. ಇಲ್ಲ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ರಂಜಿತ್ ಜೊತೆ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅವಳು ತನ್ನ ಮೊಬೈಲಲ್ಲಿ ರಂಜಿತ್ ಹೆಸರನ್ನ ಪ್ರಿಯಾ ಅಂತ ಸ್ಟೋರ್ ಮಾಡ್ಕೊಂಡಿದ್ದಾಳೆ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀನು ಈಗ ಸಾಕ್ಷಿ ಮೇಲೆ ಅನುಮಾನ ಪಡೋದು ತಪ್ಪು. ಅವಳು ರಂಜಿತ್ಗೆ ಫೋನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಹೀಗೆ ಅವಳ ಮೇಲೆ ಅನುಮಾನ ಪಟ್ಟು ಪರಿಸ್ಥಿತಿ ವೈಪರೀತ್ಯಕ್ಕೆ ಹೋಗಿದೆ. ಅವಳು ರಂಜಿತ್ಗೆ ಫೋನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಪ್ರಮಾಣ ಮಾಡಿದ್ದಾಳೆ. ಇಲ್ಲ ಡ್ಯಾಡ್, ಅವಳು ನಮ್ಮ ಕಣ್ಣಿಗೆ ಮಣ್ಣೆರ್ಸ್ತಾ ಇದ್ದಾಳೆ. ಪ್ಲೀಸ್ ನನ್ನ ಮಾತು ನಂಬಿ ನೀವು. ಇದನ್ನೇ ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡು. ಸಾಕ್ಷಿ ಅವನಿಗೆ ಫೋನ್ ಮಾಡಿದೆ, ಆ ರಂಜಿತ ಇವಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿರ್ಬೋದಲ್ವಾ? ಯಾರಿಗೆ ಕಾಲ್ ಮಾಡಿದ್ರು ಇಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ತಾನೇ ಅರ್ಥ. ಅದ್ ಹೇಗೋ ಆಗತ್ತೆ? ಸಾಕ್ಷಿ ನನ್ನಿಂದ ದೂರ ಆಗ್ತಾ ಇದ್ದಾಳೆ ಅಂತ ಕೋಪ ಹೇಗಿದ್ರು ಅವನಿಗಿರುತ್ತಲ್ವಾ? ಹೇಗಾದ್ರೂ ಮಾಡಿ ಸಾಕ್ಷಿನ ಕನ್ವಿನ್ಸ್ ಮಾಡ್ಬೇಕು ಅಂತ ಅವನೇ ಫೋನ್ ಮಾಡಿದ್ರು ಮಾಡಿರ್ಬೋದಲ್ವಾ? ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ರಂಜಿತ್ ಅದನ್ನೇ ಮಾಡ್ತಿರ್ಬೋದು. ಅವಳಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದು ಬಿಟ್ಟು ಸುಮ್ಮನೆ ಅವಳ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ. ಸರಿ, ಹಾಗಾದ್ರೆ ಆದಷ್ಟು ಬೇಗ ಸಾಕ್ಷಿಗೆ ಒಂದು ಒಳ್ಳೆ ಹುಡುಗನ್ ನೋಡಿ ನಾನು ಮದುವೆ ಮಾಡ್ತೀನಿ. ಏನು ಬೇಕಾಗಿಲ್ಲ, ಸಾಕ್ಷಿಗೆ ನಾನು ಹುಡುಗನ್ ಹುಡುಕ್ತೀನಿ. ಏನೂ ಬೇಕಾಗಿಲ್ಲ, ನಾನು ಹುಡುಕ್ತೀನಿ. ಈ ವಿಷಯದಲ್ಲಿ ತಲೆಯನ್ನೇ ಹಾಕ್ಬೇಡ. ನೀನ್ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಸಾಕ್ಷಿ ನಾನು ನೋಡಿರೋ ಹುಡುಗನೇ ಮದುವೆ ಆಗೋದು. ಯಾಕಂದ್ರೆ ಅವಳಿಗೆ ನನ್ ಕಂಡ್ರೆ ಪ್ರೀತಿ ಜಾಸ್ತಿ ಅಲ್ವಾ? ಅವಳಿಗೆ ನನ್ ಕಂಡ್ರೆ ಜಾಸ್ತಿನೇ ಇದೆ ಪ್ರೀತಿ. ಹೇಳಿ ಡ್ಯಾಡ್. ನಾನು ನೋಡಿರೋ ಹುಡುಗನೇ ಮದುವೆ ಆಗೋದು ಅಲ್ವಾ ಅಜ್ಜಿ? ಡ್ಯಾಡ್, ನಾವಿಬ್ರು ನೋಡೋ ಹುಡುಗರಲ್ಲಿ ಸಾಕ್ಷಿ ಯಾರನ್ನ ಮದುವೆ ಆಗ್ತಾಳೆ? I need some time.